welcome back to my YouTube channel Bhavana's Vlogs. ಇವಾಗ ನಾವೆಲ್ಲ ರೆಡಿ ಆಗ್ತಾ ಇದ್ವಿ. ಅಷ್ಟರಲ್ಲಿ ವೈಷ್ಣವಿ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿದಾಳೆ. ಹಂಗಾಗಿ ನಾನು ಅದಾದಮೇಲೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇವಾಗ ನಮ್ಮ ಪಯಣ ಟೆಂಪಲ್ ಕಡೆಗೆ ಯಾವ ದೇವಸ್ಥಾನ ಅಂತ ನೋಡ್ತೀರಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಇವಾಗ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ವಿ ಆರ್ ಗೋಯಿಂಗ್ ಟು ಟೆಂಪಲ್. ಏನು ಟೆಂಪಲ್ ಎಲ್ಲಿಗೆ ಹೋಗ್ತೀವಿ, ಏನು ಕತೆ ಅಂತ ಎಲ್ಲ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಅಂತ ತನಕ ಆರಾಮಾಗಿ ಇವಾಗ ಹೋಗ್ತಾ ಇದೀವಿ. ಅಪ್ಡೇಟ್ ಗೊತ್ತೈತೆ ಕ್ಲೋಸ್ ಮಾಡ್ತೀಯಾ ಸ್ವಲ್ಪ ನೀತಿಯ ಕಡೆ ನಾನು ಇವಾಗ 2 ಕಡೆ ಹೋಗೋದ್ರಿಂದ 2-3 ಕಡೆ ಹೋಗ್ಬೇಕು. ಸೊ ಹಾಗಾಗಿ ಟ್ರೆಡಿಷನಲ್ ಔಟ್ಫಿಟ್ ಥರನೂ ಪ್ಲಾನ್ ಮಾಡಿದ್ದೀನಿ, ವೆಸ್ಟರ್ನ್ ಔಟ್ಫಿಟ್ ಥರನೂ ಪ್ಲಾನ್ ಮಾಡಿ. ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ಒನ್ ಪೀಸ್. ಇದನ್ನ ಹೆಂಗೆ ಟ್ರೆಡಿಷನಲ್ ಔಟ್ಫಿಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಅಕ್ಕ ಬರ್ತಿದ್ದಾರೆ ಗೈಸ್. ನಮ್ಮ ಮಕ್ಕಳಿದ್ದಾರೆ ಗೈಸ್. ಮಕ್ಕಳು ಯಾರು ಕಾಣಿಸಲ್ಲ, ಕಾಣಿಸ್ತೀನಿ ಅವನ್ನೆಲ್ಲ ಅದು ಕಡೆ. ಓಕೆನಾ? ಸಿ ಯು ಸೂನ್ ಇನ್ ಟೆಂಪಲ್. ಇವಾಗ ನಾನು ತುಂಬ ದಿನಗಳಿಂದ ಅನ್ಕೊತಾ ಇದ್ದಿದ್ದು, ಕೇಳ್ತಾ ಇದ್ದಿದ್ದು, ಯಪ್ಪ ಈ ರೋಡಲ್ಲಿ 1000 ಸಲ ಓಡಾಡಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಐ ನೆವರ್ ಇನ್ ಟು ದಿಸ್ ಟೆಂಪಲ್. ಮೊನ್ನೆ ಎಲ್ಲ ಹೇಳ್ತಾ ಇದ್ದೆ, ಸರಿ ಓಡಾಡಿದ್ದೀವಿ, ದೇವ್ರು ಕರ್ಸ್ಕೊಂಡಿಲ್ಲ ಅಂತ. ಇವತ್ತು ಫೈನಲಿ ಐ ಆಮ್ ಇನ್ ಟು ದ ಟೆಂಪಲ್ ವಿತ್ ಫ್ಯಾಮಿಲಿ. ವೈಷ್ಣವಿ ಹಾಯ್. ಅಮ್ಮ, ನಮ್ಮಮ್ಮ ಅಲ್ಲಿ ಸೀರಿಯಸ್ ಮಾಡ್ಕೊತಾರೆ. ಹಲೋ. ನಮ್ಮ ಅಮ್ಮಂಗೂ ಆಸೆ ಇತ್ತು, ಬಟ್ ನಮ್ಮಮ್ಮ ಒಂದ್ಸರಿ ನೆನ್ಸಿದ್ರು ಬಂದಿದ್ರು ನಮ್ಮ ಅಕ್ಕ ಜೊತೆ. ಮತ್ತೇನೋ ಪೂಜೆ ಮಾಡಿಸಿದ್ರು ಅಂದ್ಬಿಟ್ಟು. ಆ್ಯಂಡ್ ಧೃತಿ ಸೇ ಹಾಯ್. ಧೃತಿ ಸೇ ಹಾಯ್. ಹಾಯ್. ದೀಪಿಕಾ ಸೇ ಹಾಯ್. ನಮ್ಮ ಮಕ್ಕಳ ಕೈ ಕಾಣಿಸ್ತಲ್ಲ. ಸೊ ಇವಾಗ ನಾವು ಯಾವ ಟೆಂಪಲಲ್ಲಿ ಇದ್ದೀವಿ ಅಂತ ನೋಡ್ಬೇಕಾ? ವೆಯ್ಟ್ ಅ ಮಿನಿಟ್, ಐಲ್ ಶೋ. ದಿಸ್ ವಾಸ್ ದ ಬ್ಯೂಟಿಫುಲ್ ಟೆಂಪಲ್. ನಿಮಗೆಲ್ಲ ಗೊತ್ತಾಗಿರುತ್ತೆ ಅಫ್ಕೋರ್ಸ್. ಚಿಕ್ಕಬಳ್ಳಾಪುರ ನಂದಿ ದೇವಸ್ಥಾನ. ನಾನು ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ 3-4 ಸಲ, ಬಟ್ ದೇವಸ್ಥಾನಕ್ಕೆ ನೆವರ್ ಎವರ್. ದಿಸ್ ವಾಸ್ ಮೈ ಫಸ್ಟ್ ಟೈಮ್ ಇನ್ ಮೈ 25 years ಆಫ್ ಲೈಫ್ ಅಂತಲೇ ಹೇಳ್ಬೋದು. 25 ವರ್ಷದಲ್ಲಿ ಇದು ಮೊದಲನೇ ಸಲ ನನ್ನ ಭೇಟಿ. ಪರವಾಗಿಲ್ಲ, ಏನಾಗಲ್ಲ. ಮೈ ಗಾಡ್, ಐ ಆಮ್ ಎಕ್ಸೈಟೆಡ್ ಟು ಗೋ ಇನ್ಸೈಡ್ ಫಾರ್ ದ ಟೆಂಪಲ್. ಅದು ಸೋಮವಾರನೇ ಬಂದಿದ್ದೀನಲ್ಲ, ದಟ್ ಇಸ್ ಸೋ ಸ್ಪೆಷಲ್ ಫಾರ್ ಮೀ. ಎಸ್, ಇವತ್ತು ಹೇಳ್ಬೇಕಂತಾನೆ ನಾವೆಲ್ಲೋ ಬೇರೆ ಕಡೆ ಶಿವನ್ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಇಟ್ ಗಾಟ್ ಕ್ಯಾನ್ಸಲ್ಡ್. ಎಲ್ಲಿ ಅಂತ ಹೇಳ್ತೀನಿ. ಸೊ ಹಂಗಾಗಿ ಇವತ್ತು ಫೈನಲಿ ಹೇಮ್ ಇಯರ್. ಒಟ್ನಲ್ಲಿ ಶಿವನ್ ನೋಡೋಕೆ ಬಂದ್ವಲ್ಲ. ಶಿವನ್ ನೋಡೋಕೆ ಬಂದ್ವಲ್ಲ. ಐ ಆಮ್ ಹ್ಯಾಪಿ. ಅದು ಈ ಪ್ಲೇಸು ಕೂಡ 25 ವರ್ಷ ಬೇಕಾಗಿತ್ತು ನನಗೂ ವಿಸಿಟ್ ಮಾಡೋಕ್ಕೆ. ಐ ಆಮ್ ಮಚ್ ಹ್ಯಾಪಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಫಾರ್ ಸಮ್ ಸ್ಪೆಷಲ್ ಇವೆಂಟೇ ಬಂದಿರೋದು ಇವತ್ತು ಕೂಡ. ಬನ್ನಿ, ದಿಸ್ ಇಸ್ ನಂದಿ ಟೆಂಪಲ್. ಮೈ ಗಾಡ್, ಐ ಆಮ್ ಹ್ಯಾಪಿ ಗೈಸ್. ಕಮ್ ಲೆಟ್ಸ್ ವಿಸಿಟ್ ದ ಟೆಂಪಲ್. ದೇವಸ್ಥಾನ ಮುಂದಕ್ಕೆ ಬಂದ್ವಿ. ಎಸ್, ದಿಸ್ ಇಸ್ ದ ಟೆಂಪಲ್. ವಿ ಶುಡ್ ಗೋ ಇನ್ಸೈಡ್ ಆ್ಯಂಡ್ ವಿ ಶುಡ್ ಮೇಕ್ ದ ದರ್ಶನ. ನಮ್ಮ ಅಪ್ಪಂಗೆ ಕಾಯ್ಬೇಕು ಇವಾಗ. ಒಳಗಡೆ ಕುತ್ಕೊಳ್ಳೋಣ ಬಾ. ಇವಾಗ ದೇವಸ್ಥಾನ ಅಂತ ಇದ್ದೀನಿ. ಇಟ್ಸ್ ಹ್ಯಾಪಿ ಟು ಬಿ ಎ ಪಾರ್ಟ್. ಒಳಗಡೆ ವಿಡಿಯೋ. ಇವಾಗ ನಂದಿ ದೇವಸ್ಥಾನದೊಳಗಡೆ ಅಭಿಷೇಕ ಟಿಕೆಟ್ ಎಲ್ಲ ತೊಗೊಂಡಿದ್ವಲ್ಲ, ಒಳಗಡೆ ಹೋಗ್ಬಿಟ್ಟು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ವಿಡಿಯೋ ತೊಗೊಂಡೆ. ಇಲ್ಲಿ ಒಂದು ತಲೆಗೆ ಏನು ಹಾಕಿದ್ರು, ತಿರ್ತ ಹಾಕಿದ್ರು. ಚೋಟಿ ತಲೆಗೆ ತಿರ್ತ ಹಾಕಿದ್ರು. ತಲೆಗೆ ರಕ್ಕೊಂದು ಏನಂತೈತೆ, ತಲೆಗೆ ರಕ್ಕೊಂದು ಚಾಮಿಕ ಡ್ರ್ ಆತೈತೆ. ಚಾಮಿಕ ಕೊಡ್ತೀವಲ್ಲ ಮಗನೇ. ಹ್ಞೂ ಅಲ್ಲ, ಅಳಲ್ಲ. ಯು ನಾಟ್ ಕ್ರೈ, ಯು ಸ್ಟ್ರಾಂಗ್, ಯು ನಾಟ್ ಕ್ರೈ. ಬಾ ಬರೇ ಬಿಡ್ಡು. ಹಿಂಗೋಗೋಣ ಬಾ. ಬಿಸಿಲು ಅಲ್ಲಿ ಡಸ್ಟ್ಬಿನ್ಗೆ ಹಾಕೊಂಡು ನಡಿ. ಏ ಇರ್ಲಿ ಬಿಡೆ, ಅವನು ಆರಾಮಾಗ. ಮಲ್ಕೊಂಬಿಡ್ಲಿ ಬಿಡು, ಪರವಾಗಿಲ್ಲ. ಇಲ್ಲ, 3ನೇದಿದು. ಹ್ಞೂ, ನಮ್ಮ ತಲೆ ಮುಟ್ಟಬಾರ್ದು ಅಷ್ಟು. ಹಿಂಗೆಲ್ಲ ಏನಿಲ್ಲ. ಏನಿಲ್ಲ ಅಲ್ಲ, ಅಲ್ಲಿ ಗೊತ್ತಿಲ್ಲ. ಅವ್ನು ನೀವೇದು ಅಷ್ಟೇ. ಮೊನ್ನೆ ಕೊಟ್ಟಾಗ ಏನಿದ್ದಿಲ್ಲ. ಮೊದಲನೇದಕ್ಕೆ ಮತ್ತೆ ಸ್ವಲ್ಪ ಇದು ಮಾಡ್ದ. ನಿಂಗೇನು ಬೇಕು ಚೋಟಿ? ಇಲ್ಲಂದ್ರೆ
ಇವತ್ತಿನ ಸ್ಪೆಷಲ್ ನಾವು ಬಂದು ನಂದಿ ದೇವಸ್ಥಾನಕ್ಕೆ ಹೋಗಿರೋದು. ಚೋಟಿಗೆ 3ನೇ ಮಂಡೇ ಬ್ಯಾಲೆನ್ಸ್ ಇತ್ತು, ಸೊ ಅಲ್ಲಿ ನಂದಿಯಲ್ಲಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವರು ನಂದಿಯಲ್ಲಿ ಕೊಡ್ತಿದ್ದಾರೆ. ಅವನಂತೂ ಕುಯ್ ಅಂದಿಲ್ಲ, ಪೈ ಅಂದಿಲ್ಲ, ಅಷ್ಟು ಸೈಲೆಂಟ್ ಆಗಿದ್ದ ಇವತ್ತು. ಎಷ್ಟು ಸೈಲೆಂಟ್ ಆಗಿದ್ದ ಅಂದರೆ ಅಷ್ಟು ಸೈಲೆಂಟ್ ಆಗಿದ್ದ, ಸುಮ್ಮನೆ ಮಲ್ಕೊಂಬಿಟ್ಟಿದ್ದ. ಹಾಗೆ ಸೈಲೆಂಟ್ ಆಗಿದ್ದ ಅಂತ ಹೇಳ್ಬಿಟ್ಟು ಟಕ 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 ಅಂತ ಅವರು ಕೂಡ ಒಂದು 4 ಮಿನಿಟ್ಸಲ್ಲಿ ಮಂಡೆ ಎಲ್ಲ ಕೂಡ ತೊಗೊಂಡ್ಬಿಟ್ರು. ಕೂದಲನ್ನೆಲ್ಲ ಅವರು 4 ಮಿನಿಟ್ಸೆಲ್ಲ ಮುಗಿಸಿದ್ರು. ನಾವು ಕೂಡ ಮಂಡೆ ಎಲ್ಲ ಕೊಟ್ಟಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ಅವರು ಸ್ನಾನ ಮಾಡಿಸ್ಕೊಬರ್ಕಂತ ಹೋದರು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರಿ. ಅವ್ರು ಬಂದಮೇಲೆ ಅವನ್ನ ಮಾತಾಡಿಸ್ಬಿಟ್ಟು ಇನ್ನು ಪೂಜೆಗೆಲ್ಲ 1 ಅವರ್ ಟೈಮ್ ಇತ್ತು, ಸೊ ಕಾಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ವಾಪಸ್ಸು ಹುಣ್ಸ್ಮಾನಹಳ್ಳಿ ಕಡೆಗೆ ಬಂದ್ವಿ. ಕೂದಲಿಲ್ಲ ಚೋಟು, ಕೂದಲು ಇಲ್ಲ ಚೋಟು, ಓಡು. ಬಾಯ್ ಬಾಯ್. ಇವಾಗ ಚೋಟಿ ಆಫ್ಟರ್ ಫ್ರೆಶ್ನಪ್ ಈ ಥರ ಕಾಣಿಸ್ತಿದ್ದಾನೆ. ಬುಡ್ಗುಂಡ ಹೆಂಗೆ ಕಾಣಿಸ್ತಿದ್ದಾನೆ ಅಂತ ನೀವು ಕೂಡ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಅವನಿಗೆ ಬಾಯೆಲ್ಲ ಕೂಡ ಮಾಡಿಬಿಟ್ಟು ಒಂದು ವಿಡಿಯೋ ತೊಗೊಂಡು ವಿ ಆರ್ ಹೆಡಿಂಗ್ ಬ್ಯಾಕ್ ಟುವರ್ಡ್ಸ್ ಮನೆ. ನೆಕ್ಸ್ಟ್ ಮನೆಯಿಂದ ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ಕೂಡ ನೋಡಿ. ನಿಮಗೂ ಕೂಡ ವಿಡಿಯೋದಲ್ಲಿ ಏನು ಅನಿಸ್ತು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಹೋಗ್ತಾ ಇದ್ದೀವಿ, ಬಿಸಿಲು ಕಾಲು ಚೂರು ಚೂರು ಅಂತ ಅದಕ್ಕೆ ಓಡ್ಕೊಂಡ್ಬಿಟ್ಟು ಎಲ್ಲಿ ಇಲ್ಲಿಗೆ ಬರ್ತೀವಿ. ಡಿಡ್ ಅ ಬ್ಯೂಟಿಫುಲ್ ದರ್ಶನ. ನಂದಿ ಸಕ್ಕತ್ತಾಗಿ ದರ್ಶನ. ಒಳಗಡೆಗೆಲ್ಲ ಹೋಗಿ ಅಭಿಷೇಕ ಎಲ್ಲ ಕೂಡ ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ನಾವು ಚಪ್ಪಲಿ ಬೇರೆ ಕಾರಲ್ಲಿ ಬಿಟ್ಟು ಬಂದಿದ್ವಲ್ಲ, ಸೊ ಕಾಲು ತುಂಬ ಸುತ್ತಿತ್ತು ಅಂದರು. ಫಸ್ಟ್ ಟೈಮ್ ಬಂದಿದ್ವಿ, ವಿ ಶುಡ್ ಮೇಕ್ ಸಮ್ ಮೆಮೊರಿ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಡೈರೆಕ್ಟ್ ನಂದಿಯಿಂದ ವಿ ಕೇಮ್ ಟು ಹುಣ್ಸ್ಮಾನಹಳ್ಳಿ. ಹುಣ್ಸ್ಮಾನಹಳ್ಳಿ ಬೆಟ್ಟ ಹತ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ಊಟ ಹೆದ್ದಾಕೊಂಡು ಎಲ್ಲಿಗೆ ಹೋಗ್ತೀವಿ ಲಕ್ಷ್ಮಿ, ನಾವು ಎಲ್ಲ ಹೋಗ್ತೀವಿ ಅಂತ. ಮಂಜು ಆಂಟಿ ಮನಿ ಅಮಲಕುಟ್ಟಿ, ಹಲೋ ಬೇಬಿ. ನೆನೆ ಗೆಸ್ಟ್ ಥರ ಬಂದು ಗೆಸ್ಟ್ ಥರ ಹೋಗ್ಬಿಟ್ಟೆ ಅಲ್ಲ ಪಾಪ ಪಾಪ. ಸೊ ನಾವು ವಿ ಆರ್ ಟ್ರಾವೆಲಿಂಗ್ ಟು ಸಿಟಿ. ಏನಕ್ಕೆ ಅಂದರೆ ಶಾಪಿಂಗ್ ಮಾಡೋಕ್ಕೆ, ಏನು ಫಂಕ್ಷನಿಗೆ ಅಂತೆಲ್ಲ ಕೂಡ ಹಂಗೆ ನೀವಿದ್ರೆ ಗೊತ್ತಾಗುತ್ತೆ. ಅಮಲಿಕುಟ್ಟಿ ಅಮಲಿಕುಟ್ಟಿ ಆಯ್, ಅಮಲಿಕುಟ್ಟಿ ಆಯ್. ಅವನು ಬಂದಿದ್ದಾನೆ. ಸೊ ಎಸ್, ಇವರು ಇಲ್ಲಿ ನಮ್ಮ ಮೇಡಮ್, ಅಲ್ಲಿ ನಮ್ಮ ಸರ್ ಇದ್ದಾರೆ, ಅಲ್ಲಿ ದೊಡ್ಡ ಮೇಡಮ್ ಇದ್ದಾರೆ. ಅವ್ನಿಗೆ ಏನಂದರೆ ಅವನಿಗೆ ನಮ್ಮಪ್ಪ ಒಮ್ಮಿನಿ ಓಡಿಸ್ಬೇಕಾದ್ರೆ ಇಲ್ಲಿ ಈ ಕಾರ್ ಓಡಿಸ್ಬೇಕಾದ್ರೆ ಮುಂದೆ ಸೀಟೇ ಬೇಕು, ಯಾಕಂದರೆ ಅವನ್ನೆಲ್ಲ ಪೆಟ್ರೋಲ್ ಹಾಕ್ಸೋದು. ಅದಕ್ಕೆ ಫ್ರಂಟ್ ಸೀಟ್ ಮಹಾರಾಜ. ನಿದ್ದೆ ಮಾಡಿ ಅಂತ ಸ್ವಲ್ಪ ಹೊತ್ತು ಅಲ್ಲಿ ಬಟ್ಟೆ ತಗೋಬೇಕಲ್ಲ, ನೀನು ಅಳ್ತಾ ನೋಡ್ಬೇಕಲ್ಲ, ಬಾರೋ ನೀನು ಹಾಕೊಂಬರೋಣ. ಹಾಕೊಂಬಂದು ಇನ್ನೊಂದು ಹೇಳಿ ಹಾಕೊಂಬರ್ಬೇಕು. ನೆನ್ನೆ ಹಾಕೊಂಡಿದ್ದಿದ್ದು ನಾನು ಅದನ್ನ ಏನಿದು ಬ್ಯಾಗ್? ಏನು ವೆಹಿಕಲ್ ಕೋರ್ಸಾ? ಗುಚ್ಚಿನ ಯಾವ್ದು ಬ್ಯಾಗ್? ಅದಕ್ಕಂತಿದ್ರು ನಂಗೆ ಬೇಡಪ್ಪ. ಕೇಳಿದ್ರೆ ಏನು ನಾವು ಬಂದಿದ್ವಿ ಲೊಕೇಶನಿಗೆ. ಇಲ್ಲಿ ರಾಮಚಂದ್ರಪುರ ಸಿಟಿಯಲ್ಲಿ ಬಂದಿದ್ದೀವಿ. ಮೆಟೀರಿಯಲ್ ಎಲ್ಲ ಕೂಡ ತೊಗೊಂಡು ರಿಸೆಪ್ಷನಿಗೆ ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಯಾರ ಮದುವೆ ಏನು ಅಂತೆಲ್ಲ ಕೂಡ ಗೊತ್ತಾಗುತ್ತೆ ನಿಮಗೂ ಕೂಡ. ಅತಿ ಶೀಘ್ರದಲ್ಲೇ ಎಲ್ಲ ವೀಡಿಯೋಸ್ಗಳು ಬರುತ್ತೆ. ಇನ್ನು 2 ಮಂತ್ಸ್ ಇದೆ ಮದುವೆಗೆ. ಮದುವೆ ಆಗ್ತಾ ಇದ್ದಂಗೆ ಟಕ 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 ಅಂತ ಎಲ್ಲ ವೀಡಿಯೋಸ್ಗಳು ಹಾಕ್ತೀನಿ. ಇವಾಗ ಕ್ವಿಕ್ಕಾಗಿ ಇಲ್ಲಿ ಶಾಪಿಂಗ್ ಹೋಗೋಣ ಬನ್ನಿ. ಕಮ್ ಲೆಟ್ಸ್ ಗೋ ಫಾರ್ ಶಾಪಿಂಗ್. ಓ ಗೈಸ್, ಇದು ರಾಮಚಂದ್ರಪುರ. ಈ ಥರ ಮೆಟೀರಿಯಲ್ಸ್ಗಳೆಲ್ಲ ಇರುತ್ತೆ. ಕ್ಯಾನ್ ಕಾಂಟ್ಯಾಕ್ಟ್. ನಾವಿನ್ನೂ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲೆಲ್ಲ ಹೋದ್ರೆ ಸಿಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನಾವು ನನಗೆ ಮೆಟೀರಿಯಲ್ ಎಲ್ಲ ಕೂಡ ತೊಗೊಂಡು ವಿ ಆರ್ ಗೋಯಿಂಗ್ ಟು ಟೇಕ್ ಫಾರ್ ವೈಷ್ಣವಿ ಆ್ಯಂಡ್ ಧೃತಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೂಪರ್ ಬಜೆಟಲ್ಲೇ ಹೋಗಿದೆ ಮೆಟೀರಿಯಲ್ಸ್ ಎಲ್ಲ. ಹೇಳ್ತೀನಿ ಹಾಕೊಂಡಾಗೆಲ್ಲ ವಿತ್ ರೇಟ್ಸ್ ಔಟ್. ಸೊ ಫಸ್ಟ್ ಔಟ್ಪುಟ್ ಎಲ್ಲ ಬರಲಿ, ಹೋಗಿ ನನಗೆ ಸ್ಟಿಚಿಂಗ್ ಹಾಕ್ತೀನಿ. ಚಿಕ್ಕಿ ಕಿಸಿ ಕೊಡು, ಕಿಸಿ ಕೊಡ, ಅವ ಕೊಡು, ನಾನು ಕೆನೆಕ ಕೊಡು, ಅವ ಕೊಡ. ಇವಾಗ ಇಲ್ಲಿ ನಾವು ಮೆಟೀರಿಯಲ್ ಸೋರ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮೆಟೀರಿಯಲ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಕೆಲವೊಂದು ಸೆಲೆಕ್ಟ್ ಮಾಡಿಕೊಟ್ಟಿದ್ದೀವಿ, ಅದಕ್ಕೆ ಅವರು ಮಿಕ್ಸ್ ಮ್ಯಾಚ್ ಹುಡುಕ್ತಿದ್ದಾರೆ. ಸೊ ನೋಡೋಣ ಯಾವ ತೊಗೋತೀವಿ ಅಂತ. ನಡಿ ಹೋಗೋಣ.
ಹೋಗು. ಶೂ ಹಾಕೊಂಬಂದಿದ್ರೆ ಸೊ ವಿ ಆರ್ ಡನ್ ವಿತ್ ಶಾಪಿಂಗ್. ಇವಾಗ ಇಲ್ಲಿ ನನಗೆ ಅರ್ಶನಕ್ಕೆ ತೊಗೊಂಡೆ, ಲ್ಯಾವೆಂಡರ್ ಕಲರಲ್ಲಿ ತೊಗೊಂಡಿದ್ದೀನಿ. ರಿಸೆಪ್ಷನಿಗೆ ನಾನು ಔಟ್ಫಿಟ್ ಬಂದಮೇಲೆ ಹೇಳ್ತೀನಿ, ಓಕೆನಾ. ಆ್ಯಂಡ್ ಅವೆರಡು ತೊಗೊಂಡಿದ್ದೀನಿ. ವೈಶುಗೆ ಜೊತೆಗೆ ರಿಸೆಪ್ಷನಿಗೆ ಬಟ್ಟೆ ಕೊಡಿಸ್ದೆ. ಆ್ಯಸ್ ಐ ಪ್ರಾಮಿಸ್ಡ್, ಅಪ್ಪ ಅರ್ಧ ನಾನು ಅರ್ಧ ಹಾಕ್ಬಿಟ್ಟು ಅವಳಿಗೆ ರಿಸೆಪ್ಷನಿಗೆ ಬಟ್ಟೆ ಕೊಡಿಸ್ದೆ. ಅವಾಗ ನಾನು ಹೇಳ್ತಾ ಇದ್ದೆ ಮದುವೆ ಸೆಟಾಗಿ ರಿಸೆಪ್ಷನಿಗೆ ಬಟ್ಟೆ ಕೊಡಿಸ್ತೀನಿ ಅಂತ. ಸೊ ಅದೇ ರೀತಿ ಅವ್ರಿಗೆ ಬಟ್ಟೆ ಕೊಡಿಸ್ದೆ. ಓಕೆ, ಅಣ್ಣ ಲೈಫಲ್ಲಿ ಮದುವೆ ಆಗೋದು ಒಂದು ಸಲ, ಅವ್ನ ಮದುವೆಲಿ ಮಿಂಚಬೇಕು, ಅದೇ ನನಗಿರೋದು ಆಸೆ. ಇಲ್ಲಿ ಸ್ವಲ್ಪ ಔಟ್ಫಿಟ್ಗಳು ಅಂದ್ಕೊಂಡೋದಕ್ಕಿಂತ ಅಂದರೆ ಅಂದ್ಕೊಂಡು ಟೋಟಲ್ ಬಜೆಟಲ್ಲೇ ಬಂತು. ಬಟ್ ಮೀಟ್ರ್ ಲೆಕ್ಕ ನೋಡೋಕೆ ಜಾಸ್ತಿ ಕೊಟ್ಟನಾ ಏನೋ ಗೊತ್ತಿಲ್ಲ. ಬಟ್ ಒಂದು ಸಲ 2 ಸಲ ಇಟ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಬೇಕಾ ಅನ್ನೋದು ಒಂದು ಮನೆ ಕ್ವಶನ್ ಆಯಿತು. ಬಟ್ ನನಗಂದ್ರು ಅಣ್ಣ ಮದುವೆ ಆಗೋದು ಒಂದು ಸಲ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ತೊಗೊಂಡಿದ್ದೆಲ್ಲ ಆಯಿತು. ನೆಕ್ಸ್ಟ್ ಮಾತುಕತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಎಷ್ಟಾದರೂ ಪರವಾಗಿಲ್ಲ, ಲೈಫಲ್ಲಿ ಒಂದು ಸಲ ಮದುವೆ ಆಗೋದು ಎಂಜಾಯ್ ಮಾಡೋದು ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಹೆಂಗೆ ಅನಿಸ್ತು ನಿಮಗೆ ಸೆಲೆಕ್ಷನ್ಸ್? ಇಷ್ಟ ಆಯ್ತು ನನ್ನ ಮಕ್ಕಳದು ಖುಷಿನ? ಇನ್ನೇನಿದೆ, ವಿ ಆರ್ ವೇಟಿಂಗ್ ಫಾರ್ ವಾಟ್? ಔಟ್ಪುಟ್ ಕಾಯ್ತಾ ಇದ್ದೀವಿ. ಇನ್ನೂ ಹೊಲ ಹಾಕಿಲ್ಲ. ಇವತ್ತು ನೈಟ್ ಹೋಗ್ತೀನಿ. ಇವತ್ತು ನೈಟ್ ಹೋಗಿ ಗ್ಯಾರಂಟಿ ಹೊಲ ಹಾಕ್ಬಿಟ್ಟು ಬರಬೇಕು. ಐ ಆಮ್ ವೇಟಿಂಗ್ ಫಾರ್ ದ ಔಟ್ಪುಟ್ ಅಂತಾರಲ್ಲ ಆ ರೀತಿ. ಇನ್ನು ಕರೆಕ್ಟಾಗಿ ನೋಡಿದ್ರು 40 ಡೇಸ್ ಇದೆ ಅವ್ರ ಮದುವೆ. ಕೊಡ್ತಾರೆ ಅನ್ಸುತ್ತೆ 40 ಡೇಸಲ್ಲಿ, ಮೋಸ ಇಲ್ಲ. ಎಸ್, ಐ ಆಮ್ ವೇಟಿಂಗ್ ಫಾರ್ ದಿಸ್ ಟು ಬಿ ಸ್ಟಿಚಡ್. ಇದು ವೈಷ್ಣವಿದು, ಧೃತಿದು ನಂದು. ರಿಸೆಪ್ಷನ್ ಬಟ್ಟೆ ವೈಶುಕಲ್ಲಿ. ಸೊ ಐ ಆಮ್ ಹ್ಯಾಪಿ ವಿತ್ ದ ಸೆಲೆಕ್ಷನ್ಸ್ ಆರ್ ವಾಟ್ ಐ ಮೇಡ್. ಸೊ ಗೈಸ್, ನಾವು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಮಲ್ಲೇಶ್ವರಂ. ಫಸ್ಟ್ ಇವಾಗ ಲಂಚ್ ಆಗಿಲ್ಲ. ಇವತ್ತು 4 ಗಂಟೆ ಆಗಿದೆ. 4 ಗಂಟೆ 10 ನಿಮಿಷ ಆಗಿದೆ. ಫಸ್ಟ್ ಊಟ ಮಾಡಬೇಕು. ಊಟ ಆದಮೇಲೆ ನೆಕ್ಸ್ಟ್ ಮಲ್ಲೇಶ್ವರಮಲ್ಲಿ ಈ ಮಹಾರಾಜನಿಗೆ ಬಟ್ಟೆ ನೋಡಬೇಕು. ಎಲ್ಲನ ಹಿಂಗೆ ಕುತ್ಕೊಂಡು ಬಾಕ್ಸ್ಗಳು ತೆಗೆದು ಅದೇ ಅಲ್ಲಿ ಮಲ್ಲೇಶ್ವರಂ ಪಾರ್ಕಿಂಗ್ ಮಾಡ್ತೀವಲ್ಲ, ಅಲ್ಲೇ ತಿನ್ನೋದು ಸರ್. ಬರ್ರಿ ಚಿನ್ನಿ ಕುಟ್ಟಿ ಇವತ್ತು ಚೆನ್ನಾಗಿ ಓಡಾಡಿದ್ದೆ. ನೀವು ಮುಂದೆ ಕಡೆ ಸೀಟ್ ಮಹಾರಾಜ, ಫ್ರಂಟ್ ಸೀಟ್ ಮಹಾರಾಜ. ಏನಿಲ್ಲ ಇವನು ಫ್ರಂಟ್ ಸೀಟ್ ಮಹಾರಾಜ. ಬರ್ರಿ ಬರ್ರಿ ಬರ್ರಿ. ಇಲ್ಲೆಲ್ಲ ಸೆಕೆಂಡ್ ನೋಡಿದ್ದೆ ಪಾಪಂಕ. ಆ ಕಡೆಗೆ ನನ್ನ ನೋಡ್ರಿ ಫ್ರೆಂಡ್ಸ್. ಇಲ್ಲ ಏನಿಲ್ಲ, ರೋಡ್ ಅಷ್ಟೇ ಇದೆ, ಏನು ಟಚ್ ಆಗಲ್ಲ. ಹಿಂದಕ್ಕೆ ಬರಬೇಡ ನುಗ್ತಾನ ಅವನು. ದಿಮಾಕ್ ನೋಡ್ರಿ ಕಾರಲ್ಲಿ. ವಾಟ್ ಅ ಸ್ಟೈಲ್ ಆಫ್ ಮೈ ಬೇಬಿ. ಫುಡ್ ಟೈಮ್. ಸೊ ಮನೇಲೇನೆ ಬಾಕ್ಸ್ನ ಪ್ಯಾಕ್ ಮಾಡ್ಕೊಂಡು ಟೊಮೆಟೊ ಬಾತ್ ಹಾಕೊಂಡು ಬಂದಿದ್ವಿ. ನೋಡಿ, ಈ ಬಾಕ್ಸಿಗೆ ಎಷ್ಟೈತೆ, ಆ ಬಾಕ್ಸಿಗೆ ಎಷ್ಟೈತೆ. ಎಲ್ಲರೂ ಕೂಡ ವಿ ಆರ್ ಈಟಿಂಗ್ ನಾವು. ಲೆಟ್ಸ್ ಈಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಇವಾಗ ನಾವಿಲ್ಲಿ ಲಂಚ್ ಎಲ್ಲ ಕೂಡ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವೇ ನೋಡಿ ಏನು ಸ್ಟೈಲಲ್ಲಿ ಕೂತಿದ್ದಾನೆ ಅಂತ. ಸೊ ಅವನಂತೂ ಎಲ್ಲಿ ಕೂತ್ಕೊಂಡು ಆರಾಮಾಗಿ ಹಂಗೆ ಕೂತ್ಕೊಂಡ್ಬಿಡ್ತಾನೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು. ಸೊ ಇವಾಗ ಬನ್ನಿ ನೆಕ್ಸ್ಟ್ ನಾವು ಹೋಗೋಣ ನಮ್ಮ ಜಾಗಕ್ಕೆ. ಸೊ ಇಲ್ಲಿ ಮಲ್ಲೇಶ್ವರಮಲ್ಲಿ ಮಾವಿನ ಹಣ್ಣು ನೋಡಿದ್ವಿ. ಸೊ ಹಂಗಾಗಿ ಮುಂದಕ್ಕೆ ಹೋಗ್ಬಿಟ್ಟು ಕಾರ್ ಸ್ವಲ್ಪ ಅಲ್ಲೇ ಸೈಡಲ್ಲಿ ಹಾಕ್ಕೊಂಡು ಇವಾಗ ವಿ ಆರ್ ಗೋಯಿಂಗ್ ಟು ಬೈ ಎ ಮ್ಯಾಂಗೋ. ಅಲ್ಲಿದೆ ಮ್ಯಾಂಗೋಸು. I'm not giving promotion. Guys, ಯಾವ ಸೀರಿಯಲ್? ಐ ಡೋಂಟ್ ನೋ ಮೈ ಡಿಯರ್ ಗರ್ಲ್. ಸೊ ಬನ್ನಿ ಮಾವಿನ ಹಣ್ಣು ತೊಗೊಂಡು ಬರೋಣ. ಥ್ಯಾಂಕ್ಸ್ ಅಣ್ಣ. ನಡಿ ಎತ್ಕೊಂಬತ್ತೀನಿ. ಕಾರ್ ಎಲ್ಲಿದೆ ಗೊತ್ತಾ ಗಾಯ್ಸ್? ಎಲ್ಲೋ ಕಾರಲ್ಲಿ ನಿಲ್ಸಿದ್ದು, ಕಾರ್ ಎತ್ಬಿಟ್ಟವ್ರೆ. ಕಾರ್ ಎಲ್ಲಿದೆ ಗಾಯ್ಸ್ ಅಂದೆ, ಕಾರಲ್ಲಿ ಇಲ್ಲೇ ಇಲ್ಲ. ಇಂಟೀರಿಯರ್ ವರ್ಕಿಗೆಲ್ಲ ಹಾಕೊಂಡು ಹೋಯ್ತಾವ್ರಿ ಇವರು. ಆದಷ್ಟು ಬೇಗ ನಾವು ನೋಡಿ ಅಲ್ಲಿದೆ ನಮ್ಮ ಕಾರು. ಲೆಟ್ಸ್ ಐಡೆಂಟಿಫೈ ದ ಕಾರ್ ರೈಟ್ ದೇರ್. 3.25 kg ಐತೆ. 3 kg. ಬುಟ್ಟಿಲಿ ಎಷ್ಟಿದ್ವು ನೀವು ಆ ಕಡೆ? 2 ಇತ್ತು. 2-3 ಒಟ್ಟು ನಂಗೆ ಹಾಕಿದ್ದೀನಿ ನಾನು. ಒಂದೊಂದು ಹಾಕ್ತೆ. 3 kg 200 ಚಿಲ್ಲರೆ ಗ್ರಾಮ್ ಇತ್ತು. ದೀಪಕ ಪಕ್ಕ ಅದು. ನಡಿ ರೋಡ್ ಕ್ರಾಸ್ ಮಾಡೋಣ. ಆಟ ಇದೆ. ಬಾ. ಸೊ ಅಲ್ಲಿದೆ ಕಾರು. ಲೆಟ್ ಅಸ್ ಗೋ ಆ್ಯಂಡ್ ಸಿಟ್ ಇನ್ ದ ಕಾರ್. ಎಸ್, ಎಲ್ಲ ಮಿಕ್ಸ್ ಮ್ಯಾಂಗೋಸ್, ರಸ್ಪುರಿ ಎಲ್ಲ ಇದ್ದಿದ್ದು 4 ವೆರೈಟಿನೂ ಮಿಕ್ಸು. ಎಲ್ಲ ಮಿಕ್ಸ್ ಮಸಾಲ ಮಾಡಿ ತಗೊಂಡು ಬಂದಿದ್ದೀವಿ. ಸೊ ಇವಾಗ ಕಾರಲ್ಲಿ ಕುತ್ಕೊಂಡು ತಿನ್ಕೊಂಡು ಹೋಗೋದು. ಖಾರ ಕುತ್ಕೊಂಡು ತಿಂತೀಯಾ? ಎಲ್ಲ ಗಲೀಜು ಮಾಡ್ಕೊಂತಾರೆ ಸುಮ್ಮನೆ. ಸರಿ ಆಯ್ತು, ಬೇಡ. ಸೊ ಇವಾಗ ನಾವು ಮಲ್ಲೇಶ್ವರಮಿಂದ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಇದು ಯಾವ ರೋಡು ಅಂತ ಪ್ಲೀಸ್ ಗೆಸ್ ಮಾಡಿ, ಓಕೆನಾ? ಯಾವ ರೋಡು ಅಂತ ನಾನು ನೋಡಿಸ್ತೀನಿ. ಸೊ ಗೆಸ್ ಮಾಡಿ. ಅಫ್ಕೋರ್ಸ್ ಯು ಗೈಸ್ ವಿಲ್ ಐಡೆಂಟಿಫೈ ಯಾವ ರೋಡ್ ಇದು ಅಂತ. ಸೊ ಲೆಟ್ ಮೀ ಸಿ ಯಾರ್ಯಾರೆಲ್ಲ ಹಾಕಿರ್ತೀರ ಕಮೆಂಟ್ ಸೆಷನ್ ಒಳಗೆ ಅಂತ.
ಇವಾಗ ಹೋಗಿದ್ದು 2 ಮನೆ ಯಾರ್ದು ಅಂತೇಳಿ, ಇವಾಗ ಇನ್ನೊಂದು 2 ಮನೆ, ಈ ಮನೆ ಯಾರ್ದು ಅಂತೇಳಿ, ನೆಕ್ಸ್ಟ್ ಈ ಮನೆ ಯಾರ್ದು ಅಂತೇಳಿ. ದಿಸ್ ಹೌಸ್ ಇದು ಮನೆ ಡಿ ಕೆ ಶಿವಕುಮಾರ್ದು. ಇದು 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 ಈ ಮನೆ, ಸಾರಿ ಇದು ಡಿ ಕೆ ಶಿವಕುಮಾರ್ ಮನೆ. ಈ ಕಡೆ ಬಂದಿತ್ತು, ಈ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಈ ಕಡೆ ಬಂದಿದ್ದು ಅವಾಗಲೇ, ಈ ಕಡೆ ಬಂದಿದ್ದು ಎಷ್ಟು ನಂಗೆ ಗೊತ್ತಿಲ್ಲಮ್ಮ. ಈ ಕಡೆ ಯಾರ್ದಪ್ಪ ಡಿ ಕೆ ಸುರೇಶ್ ತಲ ಅಪೋಸಿಟ್ ಮನೆ. ಇದೆಲ್ಲ ಅಫಿಷಿಯಲ್ ಏರಿಯಾ ಚಿನ್ನಿ. ಅಫಿಷಿಯಲ್ ಅಂದ್ರೆ ದೊಡ್ಡ ದೊಡ್ಡ ಮನುಷ್ಯ ಎಲ್ಲ. 30 ರೂಪಾಯಿ ಎಳ್ನೀರು, ಎಷ್ಟು ಚಿಕ್ಕ ಚಿಕ್ಕ ತಗವೆ ನೋಡು ಎಳ್ನೀರು ಕಾಯಿಗಳು. ಅದು ತೋತಾಪುರಿ ಇತ್ತಲ್ಲಿ, ಅಪ್ಪ ಅಲ್ಲಿ ತೋತಾಪುರಿ ಇತ್ತು, ಒಂದೇ ಒಂದು ಕಾಯಿ. ಸದಾಶಿವನಗರದಲ್ಲಿ ಸದಾಶಿವನ್ಗೆ ಕೇಳಿಸ್ಬೇಕು ತೋತಾಪುರಿ. ಇನ್ನೊಂದು ಕಡೆ ಕಾಯಿ ಇತ್ತಲ್ಲಿ, ಹಣ್ಣು ಹಣ್ಣು. ಒಂದು 2-3 ಸರಿ ಪುನೀತ್ದು ಬರ್ಡೇ ಟೈಮಲ್ಲಿ ಮಾರ್ಚಲ್ಲಿ ಬಂದಾಗ, ಒಂದು ಡೆತ್ ಆ್ಯನಿವರ್ಸರಿಯಲ್ಲಿ ಬಂದಾಗ ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಸೊ ಲೆಟ್ಸ್ ಸಿ ದ ಕ್ಯಾಪ್ಷನ್. ಸೋತ್ರ ಅಲ್ಲ ಗುರು, ಸೋತ್ರು RCBನೇ. ಎಸ್, ವಿ ಆರ್ ಆಲ್ವೇಸ್ ಪ್ರೌಡ್ ಟು ಬಿ ಅನ್ RCBian. ನೋಡು C2 ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ, ಯಾಕಂತಾರೆ ನಮ್ಮ ಅಕ್ಕ ಫೋಟೋ ಇಟ್ಕೋ ಬೇಸ್ಮೆಂಟ್ ಮಾಲ್ 2 C2 ಅಲ್ಲಿ ನಮ್ಮದು ಪಾರ್ಕಿಂಗ್ ಆಗಿದೆ. ಸೊ ಬನ್ನಿ ಇವಾಗ ಲಿಫ್ಟಲ್ಲಿ ಹೋಗೋಣ. ಇಲ್ಲೇ ಬರ್ರಿ ಲಿಫ್ಟ್ ಈ ಕಡೆ. ಸೊ ಎಸ್, ಕಮ್ ಲೆಟ್ಸ್ ಗೋ ಇನ್ ಲಿಫ್ಟ್. ಇವಾಗ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಅಲ್ಲಿಂದ ಹೊಡ್ಕೊಂಡಾಗ C2 ಬೇಸ್ಮೆಂಟ್ 2. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ RMZ ಮಾಲ್ಗೆ ಟು ಶಾಪ್. ಎಲ್ಲೆಲ್ಲಿ ಹೋಗ್ತೀವಿ ಅಂತೆಲ್ಲ ಕೂಡ ನಿಂತೀನಿ ಶೇರ್ ಮಾಡ್ತೀನಿ. ಕಮ್ ಲೆಟ್ಸ್ ಗೋ. ದಿಸ್ ಇಸ್ ಮೈ ಅಯ್ಯಪ್ಪ ಧೃತಿ ಅಲ್ಲಿ ನೋಡ್ರಿ ಹೆಂಗೆ ಆಡ್ತದೆ. ಮುದ್ದುನೇ ಇದು, ಮುದ್ದು ಮುದ್ದು ಮುದ್ದು. ಸರಿ ಬಿಡಿ, ಬಾಯ್ ಬಾಯ್, ಸಿಗೋಣ ಶಾಪಿಂಗ್. ಇವಾಗ ನಾವು ಹೋಗ್ತಿದ್ದೀವಿ RMZ ಮಾಲಲ್ಲಿ, ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಬರೋಣ. ಡಾಲ್ ನನಗೆ ಗೊಂಬೆ ಬೇಕಾ ಇಲ್ಲ, ಕಿಚನ್ ಸೆಟ್ ನೀನು ಮುಟ್ಟಿದ್ದು ನಿಂಗೆ ಕಂದ. ಏ ಬೇಡ ಕಣೋ ಮಿರರ್ ಬೇಡ ಕಣೋ. ಬೇಡ ಬಾ ಆಚೆ ಇಟ್ಕೊಂಡು ಬಾ. ಅಲ್ಲಿ ಡಾಲ್ ಬಟ್ಟೆ ಕೊಡ್ಸಿದ್ದೀನಿ, ಇವಾಗ ಏನು ಕೊಡ್ಸಿಲ್ಲ. ಅಲ್ಲಿ ನೋಡಿ, ಇಲ್ಲೂ ಗೊಂಬೆ ನೋಡಿ, ಗೊಂಬೆ. ಹೌದಾ? ಏನು ಗೊಂಬೆ ನೋಡಿ, ಇಲ್ಲಿ ಗೊಂಬೆ ನೋಡ ನೋಡ. Now we are in RMZ Mall. ಇಲ್ಲೊಂದು ಗೊಂಬೆ ಅಂಗಡಿಗೆ ಹೋಗ್ಬಿಟ್ಟು ನೀವೇದು ಬಡಾರ್ ಅಂತ ಬರ್ತಾ ಇದ್ದಂಗೆ ಮಿಸ್ಸು ಹೋಗಿದ್ದ. ಸೊ ಅಲ್ಲೆಲ್ಲ ನೋಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಪಾಪುಗೆ ಮ್ಯಾಕ್ಸಲ್ಲಿ ನೋಡೋಣ, ಸ್ಟೈಲಪ್ಪಲ್ಲಿ ನೋಡೋಣ, ಏನೋ ನೋಡೋಣ ಗೊತ್ತಿಲ್ಲ. ಬಟ್ ಇಯರ್ ಗೋಯಿಂಗ್. ಮಕ್ಕಳಿಗೆಲ್ಲ ಕಾಸ್ಟ್ಲಿ ಆಗ್ತಾಯಿಲ್ಲ, ಬಿಕಾಸ್ ಇವರೆಲ್ಲ ಬೆಳೀತಾ ಇರ್ತಾರೆ. ಸೊ ಹಂಗಾಗಿ ವಿ ಆರ್ ಕಮಿಂಗ್ ಅಪ್ ವಿತ್ ಸಮ್ ನಾರ್ಮಲ್ ಬಜೆಟಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮೇಡಮ್ ಹಿಂಗೆ ಹೋಗೋಕ್ಕಾಗಲ್ಲ, ಗ್ಲಾಸ್ ಐತೆ. ಬನ್ನಿ ಹೋಗೋಣ. ಸೊ ವಿ ಕೇಮ್ ಫಾರ್ ಅ ಮ್ಯಾಕ್ಸ್ ಟು ಶಾಪ್ ಫಾರ್ ಹಿಮ್. ಇಲ್ಲೊಂದು ಜೊತೆ ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿಕ್ಕೂ ಹೋಗು, ನಾನು ನೋಡ್ತೀನಿ ಹಂಗೆ ವೀಡಿಯೋ ಮಾಡ್ಬಿಟ್ಟು. ಇವ್ನಿಗೆ ಬಟ್ಟೆ ಸೆಲೆಕ್ಟ್ ಮಾಡೋದು ಕಷ್ಟಪ್ಪ. ಅಂತ ಎಲ್ಲ ಬಟ್ಟೆನೂ ನೋಡ್ತಾನೆ. ಇರ್ಲಿ ಬಿಡು ಮಜಾಕ. ಹೌದಾ? ನಿಂಕೆ ಯಾಕೆ ಬಟ್ಟೆ ಬೇಡ ಕಂದ. ಆಯ್ತು, ಎತ್ಕೊತೀನಿ. ಆಯ್ತು, ಕೆಳಗಡೆ ನಮ್ಗೆ ಬಟ್ಟೆ ಬೀಳ್ಬಾರ್ದು ಅಂತಪ್ಪ. ನಾನು ಅಂಗಡಿ ಒಳಗಾಗ್ಬಿಡ್ತೀನಿ ಇಲ್ಲಿ. ಸೊ ಅಲ್ಲಿ ನೋಡಿದ್ರೆ ನಮ್ಮ ಅಕ್ಕ ಶಾಪಿಂಗ್ ಮಾಡ್ತಾವಳೆ, ನಮ್ಮ ಅಕ್ಕನ ಮಕ್ಳಿಗೆ. ಇಲ್ಲಿ ನೋಡಿದ್ರೆ ಇವ್ರು ಶಾಪಿಂಗ್ ಮಾಡ್ತಾವ್ರೆ, ಇವ್ರ ಮಕ್ಳಿಗೆ. ಮಂಜಕ್ಕ ದೊಡ್ಡದೇ ಮಂಜಕ್ಕೆ 2 ಇಂಚಾಗಿ ಏನು ಡಿಫ್ರೆನ್ಸ್ ಆಗಲ್ಲ. ಸೊ ದಿಸ್ ಇಸ್ ಮೈ OTT ಫಾರ್ ದ ಡೇ. ಹಿಂಗೆ ಟೆಂಪಲ್ಗೆ ಪ್ಯಾಂಟ್ ಹಾಕ್ಬಿಟ್ಟೋಗಿದ್ದೆ, ಶಾಪಿಂಗಿಗೆ ಫ್ರಾಕ್ ಅಷ್ಟೇ, ಸಿಂಪಲ್. ಇದು ಜುಡಿಯೋದಲ್ಲಿ ತೊಗೊಂಡಿದ್ದು ನಾನು ಟ್ರಿಪ್ ಹೋದಾಗ. ಐ ಥಿಂಕ್ ದಿಸ್ ಇಸ್ 699 ತೊಗೊಂಡೆ ಅನ್ಸುತ್ತೆ. ಚಿನ್ನಿ ಹಾಯ್, ವೇರ್ ಆರ್ ಯು ರೈಟ್ ನಾವು? ಮ್ಯಾಕ್ಸಲ್ಲಿದ್ದೀವಿ. So yeah, these are all the costumes we took. ನಮ್ಮ ಹುಡುಗ ನೋಡಿ ಅಣ್ಣ ಅನ್ಕೊಂಡು ಓಡಾಡ್ತಾವನೆ.
ಇವನಿಗೆ ಓಡಾಡ್ಬೇಕಂತಂದ್ರೆ ನಾವೆಲ್ಲ ಹೋಗ್ಬೇಕು, ಮೈಸೂರು ಪ್ಯಾಲೇಸಿಗೆ ಹೋಗ್ಬೇಕು, ಇಲ್ಲ ದೊಡ್ಡ ದೊಡ್ಡದಾಗಿರೋ ಮಾಲ್ಗಳಿಗೆ ಬರಬೇಕು ಅಲ್ಲ ಚಿನಿ. ಫುಲ್ ಎಕ್ಸೈಟ್ಮೆಂಟಲ್ಲಿ ಫುಲ್ ಜೋಶಲ್ಲಿ ಓಡಾಡ್ತೈತೆ ನಮ್ಮ ಪಾಪ, ಫುಲ್ ಜೋಶ್. ಚಿನ್ನಿ ಕ್ಲಿಪ್ಸ್ ನೋಡು, ಕಚ್ ನೋಡು. ಬರ್ರಿ, ಏ ಬಾರಮ್ಮ. ಏ ಓಡಬಾರ್ದು ಇವನ್ ಇವಿಲ್ಲ ಸರ್. ಕುಯ್ 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 ಕುಯ್. ಲೈಫ್ ಸ್ಟೈಲ್ ಏ ಮಾಮ, ಲೈಫ್ ಸ್ಟೈಲ್ ಬೇಡ ಅದ್ರಲ್ಲಿ ಬೇಡ. ನೀನು ಅದ್ರಲ್ಲಿ ಪಾಪನ ಕರ್ಕೊಂಡು ಬಾರ್ದು. ನಡಿಯೋ ನಡೀರಮ್ಮ, 6 ಗಂಟೆ ಟೈಮ್ ಆಗುತ್ತೆ ಈಗ. ಹಂಗೆ ಶಾಪಿಂಗ್ ಮಾಡೋಣ. ಒಂದು ರೌಂಡ್ ಬಿದ್ದ ಎದ್ದ ನಮ್ಮ ಪಾಪ. ವೆಲ್ಕಮ್ ಟು ಲೈಫ್ ಸ್ಟೈಲ್. ಚಿನ್ನಿ ಇಲ್ಲಿ ಡೈಮಂಡ್ ಅಲ್ಲ. So let's shop in lifestyle. ಬನ್ನಿ. ಏಯ್ ಬಿಸಿ ಅಮ್ಮ ನೋಡ್ರಿ ಅಂತ ಅವನೇ. ಬಾ. ಸೊ ಗೈಸ್, ನಾವಿವಾಗ ಆರ್ ಎಮ್ ಸೈಡಲ್ಲಿ, ವೆಸ್ಟ್ ಸೈಡಲ್ಲಿ ಲೈಫ್ ಸ್ಟೈಲೆಲ್ಲ ಶಾಪಿಂಗ್ ಮಾಡಿದ್ವಿ. ಪಾಪುಗೆ ರಿಸೆಪ್ಷನಿಗೆ ಅಲ್ಗೂ ಇಷ್ಟ ಆಗಿಲ್ಲ. ಲೈಕ್ ಅವ್ನಿಗೆ ನಾರ್ಮಲಾಗಿ ಇಡೋದಕ್ಕೆ ಮತ್ತು 30 ಹತ್ರ ತೊಗೊಂಡ್ವಿ. ಸೊ ನಾನು ಇನ್ನೊಂದೆರಡು ಸ್ಟೋರ್ಸ್ ನೋಡ್ಕೊಂಬಂದೆ, ಬಟ್ ನನಗೂ ಅಲ್ಲಿ ಇಷ್ಟ ಆಗಿಲ್ಲ ಅಂತ ನೀವು ಬರಬೇಡಿ ಅಂದೆ. ನನಗೇನು ಅಲ್ಲೂ ಇಷ್ಟ ಆಗಿಲ್ಲ. ಮಾಮೂಲಿ ಕಾಟನ್ ಬೇವೆ ಏನಕ್ಕೆ ರಿಸೆಪ್ಷನಿಗೆ ಅಷ್ಟೇ ವೆಸ್ಟ್ ಸೈಡ್ಗೆ ಹೋಗಿನೇ ನೋಡಬೇಕು. ಗೈಸ್ ಇಮ್ಯಾಜಿನ್, ಲೆಟ್ಸ್ ಬೈ iPhone 16 Pro. ನಾವಂತೂ ಭರ್ಜರಿ ಶಾಪಿಂಗ್ನ ಮುಗಿಸಿದ್ವಿ. ಶ್ರೀರಾಮ್ಪುರದ ರಾಮಚಂದ್ರಪುರದಲ್ಲಾಗಿರ್ಬೋದು ಅಥವಾ ಆರ್ ಎಮ್ ಸೆಡ್ ಮಾಲಲ್ಲಾಗಿರ್ಬೋದು. ಅಲ್ಲಿಗೂ ಪಾಪುಗೆ ರಿಸೆಪ್ಷನಿಗೆ ಏನು ಡ್ರೆಸ್ ಇಷ್ಟ ಆಗಿಲ್ಲ. ಸೊ ಹಂಗಾಗಿ ಲೆಟ್ ಮಿ ಸಿ ಇನ್ ಅದರ್ ಡೇ ಅಂತ ಅಂದ್ಕೊಂಡು ಇನ್ನು ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟುವರ್ಡ್ಸ್ ಹೋಮ್. ಇವಾಗ ಫಸ್ಟ್ ಬಂದು ನಾವು ಹುಣಸಮನಹಳ್ಳಿಗೆ ಹೋದ್ವಿ. ಹುಣಸಮನಹಳ್ಳಿಗೆ ಹೋಗೋಕ್ಕೆ ಮುಂಚೆ ಎಲ್ಲಿ ಹೋದ್ವಿ, ಏನೆಲ್ಲ ತೊಗೊಂಡ್ವಿ ಅಂತೆಲ್ಲ ಕೂಡ ನಿಮಗೂ ಗೊತ್ತಾಗಬೇಕಂತ ಅಂದರೆ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾರೆ. ಅಷ್ಟರಲ್ಲಿ ಇದು ಡೆಕೋರೇಷನ್ ಕಂಡು ಬಂತು ಆರ್ ಎಮ್ ಸೆಡ್ ಮಾಲಲ್ಲಿ. ಇವಾಗೆಲ್ಲನೂ ಸಮರ್ ವೆಕೇಷನ್ ಎಲ್ಲ ಮಾಲಿಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಜಸ್ಟ್ ಫಾರ್ ಅ ಫೋಟೋಶೂಟ್ ಏನೋ ಈ ಥರ ಡೆಕೋರ್ ಮಾಡಿದಂಗಿದ್ದಾರೆ ಅಂತ ಅನಿಸುತ್ತೆ. ಹಂಗಾಗಿ ಜಂಗಲ್ ಥೀಮಲ್ಲಿ ಅನಿಮಲ್ನೆಲ್ಲ, ಎಲಿಫೆಂಟ್ನೆಲ್ಲ ಕೂಡ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಮಾಡಿದರು ಡೆಕೋರೇಷನ್. ಅಷ್ಟರಲ್ಲಿ ನಾವು ಕೂಡ ಎಲ್ಲ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ರಿ. ಇವರಷ್ಟರಲ್ಲಿ ಬ್ಯೂಟಿ ಪ್ರಾಡಕ್ಟ್ ಸ್ಟೋರ್ ಒಳಗಡೆ ಹೋದರು. ನಾನು ಏನಕ್ಕೆ ಬನ್ನಿ ಅಂತ ಅಂದ್ಕೊಂಡು ನೈಕಾದಿಂದ ಆಚೆಗಡೆ ಕರೆಸ್ಕೊಂಡು ಹೋಗ್ತಾ ಇದ್ದೀವಿ. ಏನಕ್ಕೆ ಇವಾಗ ನೈಕಾಗೆ ಅಂತ ಅಂದ್ಬಿಟ್ಟು ಬೇಸ್ಮೆಂಟ್ 2 ಅಲ್ಲಿ ಪಾರ್ಕಿಂಗ್ ಮಾಡಿದ್ದು. ಹಂಗೆ ಮಾತಾಡ್ಕೊತ ಬೇಸ್ಮೆಂಟು ಪಾರ್ಕಿಂಗಿಗೆ ಹೋದ್ವಿ. ಅಲ್ಲಿಂದ ನೆಕ್ಸ್ಟು ಕಾರ್ ಎತ್ಕೊಂಡು ವಾಪಸ್ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನಿವೇದಂತೂ ಡೇ ಎಲ್ಲ ನಿದ್ದೆ ಮಾಡಿಲ್ಲ, ಈಸ್ ಫುಲ್ಲಿ ಆ್ಯಕ್ಟಿವ್. ಹಂಗಾಗಿ ಮನೆಗೆ ಹೋಗೋಷ್ಟರಲ್ಲಿ ನಿದ್ದೆ ಮಾಡ್ದೆ ಆರಾಮಾಗಿ. ಅದಾದಮೇಲೆ ನಾವು ಬ್ರೇಕ್ ತೊಗೊಂಡು ನೆಕ್ಸ್ಟ್ ಹೋಗಿದ್ದು ಬಂದು ಮಸಾಲ ಪುರಿ. ಇವರು ಚಾಕ್ಲೇಟ್ ದಹಿ ಪುರಿ ಬೇಕು ಅಂತ ಹೇಳಿದರು, ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಪಾನಿಪುರಿ ತೊಗೊಂಡೆ, ವೈಷ್ಣವಿ ಜೊತೆ ಚಾಕ್ಲೇಟ್ ದಹಿ ತೊಗೊಂಡ್ರು, ಅದನ್ನು ಕೂಡ ತಿನ್ಕೊಂಡು ನೆಕ್ಸ್ಟ್ ನಾವು ಪಿಜ್ಜಾ ತೊಗೊಳೋಣ ಅಂತ ಅಂದ್ಬಿಟ್ಟು ಇದು ಅಫ್ಕೋರ್ಸ್ ನಾನು ವೀಡಿಯೋಸಲ್ಲಿ ಇಲ್ಲಿ ಪಿಜ್ಜಾ ಕೂಡ ಮನೆಗೆ ಪಾರ್ಸಲ್ ತೊಗೊಂಡು ನಾವು ವಾಪಸ್ ಮನೆ ಕಡೆ ಹೋದ್ವಿ. ನೆಕ್ಸ್ಟ್ ವೆಜಿಟೇಬಲ್ ಪಿಜ್ಜಾ, ಪನ್ನೀರ್ ಪಿಜ್ಜಾ, ಕಾರ್ನ್ ಪಿಜ್ಜಾ ಅಂತೆಲ್ಲ ಕೂಡ ತೊಗೊಂಡು ನಾವು ಇವಾಗ ಮನೆಗೆ ಬಂದ ಮೇಲೆ ವೀಡಿಯೋ ಮಾಡೋದು ಮರ್ತೋದೆ. ಸೊ ಹಂಗಾಗಿ ಎಲ್ಲ ಸ್ವಲ್ಪ ತಿಂದ ಮೇಲೆ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನಮ್ಮದು ಶಾಪಿಂಗ್ ದಿನದ ಕತೆ ಆಗಿತ್ತು ಫಾರ್ ಮ್ಯಾರೇಜ್. ನಿಮಗೆಲ್ಲ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಎಲ್ಲ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್. ಸೊ ಗೈಸ್, ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಇದೊಂದು ಶಾಪಿಂಗ್ ಬ್ಲಾಗ್ ಆಗಿತ್ತು. ನೆಕ್ಸ್ಟು ಲೆಟ್ ಮಿ ಸಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬರೋ ಹೊಸ ವೀಡಿಯೋಸ್ನೆಲ್ಲ ಕೂಡ ದಯವಿಟ್ಟು ವಾಚ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಈ ವಿಡಿಯೋನ ನಿಮ್ಮ ಮನಸ್ಸಿಗೆ ಏನು ಅನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ. ಟಾಟಾ ಬಾಯ್. ಒಳ್ಳೇದು ಮಾಡಿ, ಒಳ್ಳೆ ಸಿಗುತ್ತೆ ಅಂತ ಹೇಳ್ತೀವಿ. ಒಂದು ವಿಡಿಯೋ ಮುಗಿಸ್ತೀನಿ. ಬಾಯ್.